ನಮಸ್ಕಾರ, ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಈಗೇನು ನೋಡ್ತಾ ಇದ್ರಲ್ಲ, ಈ ಬೈಕ್ ನಿಂತಿದ್ದೆಲ್ಲ ಇದೇ ರೋಡು, ಗೌರ್ಮೆಂಟ್ ರೋಡು, 33 ಅಡಿ ಒಂದು ಚೈನ್ ರೋಡು, ದೊಡ್ಡ ರೋಡೆ. ಈ ರೋಡ್ಗೆ ಅಟ್ಯಾಚ್ ಆಗಿರೋಂಥ ಒಂದು ಜಮೀನಿದೆ, 3 ಎಕರೆ 4 ಗುಂಟೆ ತೋರಿಸ್ಕೊಡ್ತೀನಿ ಬನ್ನಿ. ಇದೇ ಜಮೀನು ರೆಡ್ ಸಾಯಿಲ್ ಇದೆ, ಪ್ಯೂರ್ ರೆಡ್ ಸಾಯಿಲ್ ಇದೆ, ತುಂಬಾ ಚೆನ್ನಾಗಿದೆ ಜಮೀನು. ಇದಕ್ಕೆ ಈಸ್ಟು ವೆಸ್ಟು ಎರಡು ಕಡೆ ಕೂಡ ರೋಡ್ ಇದೆ, ತುಂಬಾ ಚೆನ್ನಾಗಿದೆ. ರೋಡ್ ವೆಡ್ತೆಲ್ಲ ಚೆನ್ನಾಗಿದೆ. ಒಂದು ಬೋರ್ ಇದೆ ವಿತೌಟ್ ಕನೆಕ್ಷನ್, ಅಂದರೆ ಮೋಟ್ರ್ ಹಾಕೋಬೇಕು. ತೋರಿಸ್ಕೊಡ್ತೀನಿ ನೋಡಿ. ಅದೇನು ಟವರ್ ಕಾದಿದೆಯಲ್ಲ ಅದೇ ಟವರು ಏನಿದೆಯಲ್ಲ ಅದು ವಿಲೇಜು. ಫ್ರಮ್ ಜಮೀನಿಂದ 1 ಕಿಲೋಮೀಟ್ರ್ ಆಗುತ್ತೆ. ಟಾರ್ ರೋಡ್ ಆಗಲಿ ವಿಲೇಜ್ ಆಗಲಿ 1 ಕಿಲೋಮೀಟ್ರು ಡಿಸ್ಟೆನ್ಸ್ ಇದೆ. ಇದು ನ್ಯಾಷನಲ್ ಹೈವೇಯಿಂದ 13 ಕಿಲೋಮೀಟ್ರು, ಮೈಸೂರು 53 ಕಿಲೋಮೀಟ್ರು, ಬೆಂಗಳೂರು 180 ಕಿಲೋಮೀಟ್ರ್ ಆಗುತ್ತೆ. ನೀವು ವಿಲೇಜಿಂದ 1 ಕಿಲೋಮೀಟ್ರ್ ಹೊರಡೆ ಬರಬೇಕಾಗುತ್ತೆ. ಇದು ಮಡ್ ರೋಡ್ ಇದೆ, ಬಟ್ ಫ್ಯೂಚರ್ ಇದು ಕೂಡ ಟಾರ್ ರೋಡ್ ಆಗಿರ್ಬೋದು, ಯಾಕಂದರೆ ವಿಲೇಜ್ ಟು ವಿಲೇಜ್ ಕನೆಕ್ಟ್ ರೋಡ್ ಇದು. ಓನರ್ ಹೇಳ್ತಾ ಇರೋದು ಪ್ರೈಸು 28 lakh per acre, ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ಕುಂತ್ಕೊಂಡ್ರೆ 1-2 ಹೆಚ್ಚು ಕಮ್ಮಿ ಆಗ್ಬೋದು, ತುಂಬ ನೆಗೋಷಿಯಬಲ್ ಆಗಲ್ಲ. ದಯವಿಟ್ಟು 20 ಬರುತ್ತೆ, 22 ಬರುತ್ತೆ, 24 ಬರುತ್ತೆ, 25 ಅಂತ ಕೇಳೋಕ್ಕೋಗ್ಬೇಡಿ. ಡೈರೆಕ್ಟ್ ಓನರ್ ಸಿಟಿಂಗ್ ಮಾಡ್ಕೊಡ್ತೀನಿ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನಮ್ಮದು 2% ಕಮಿಷನ್ ಇರುತ್ತೆ. ಒಂದು ಒಳ್ಳೆ ಲೊಕೇಶನ್ ಇರೋಂಥ ಲ್ಯಾಂಡು, ಈಸ್ಟ್ ವೆಸ್ಟ್ ಎರಡು ಕಡೆಯೂ ಕೂಡ ರೋಡ್ ಇದೆ. ನೀವು ಯಾವ ಕಡೆಯಿಂದಲೂ ಕೂಡ ಎಂಟ್ರೆನ್ಸ್ ಮಾಡ್ಕೋಬೋದು. ಕೆಂಪು ಮಣ್ಣು, ತುಂಬಾ ಚೆನ್ನಾಗಿದೆ. ನಿಮ್ಗೇನು ಲೀಗಲ್ಗೆ ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ಡಾಕ್ಯುಮೆಂಟ್ಸು ಒದಗಿಸ್ಕೊಡೋಣ. ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋನ ಬೇರೆಯವ್ರು ಕೂಡ ಯಾರು ನಿಮ್ಮ ಫ್ರೆಂಡ್ಸ್ ಆಗ್ಬೋದು, ಫ್ಯಾಮಿಲಿ ಫ್ರೆಂಡ್ಸ್ ಆಗ್ಬೋದು, ಯಾರು ಲ್ಯಾಂಡ್ ಬೈ ಮಾಡಬೇಕು ಅಂತ ಥಿಂಕ್ ಮಾಡ್ತಾಯಿದ್ದಾರೆ ಅವ್ರಿಗೆ ಶೇರ್ ಮಾಡಿ. ಮೋರ್ ಡೀಟೇಲ್ಸ್ಗೆ ದಯಮಾಡಿ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕರೆ ಮಾಡಿ. ಖಂಡಿತ ನಿಮ್ಗೊಂದು ಒಳ್ಳೆ ಲ್ಯಾಂಡ್ ಮಾಡ್ಕೊಡೋಣ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ನಿಮ್ಮದೇನೋ ರಿಕ್ವೈರ್ಮೆಂಟ್ ಇದ್ದರೆ ವಾಟ್ಸಪ್ಪಲ್ಲಿ ಕಳಿಸಿ. 5 ಲಕ್ಷ, 10 ಲಕ್ಷ, 15 ಲಕ್ಷ, ವಿತಿನ್ 20 ಲಕ್ಷ ಸದ್ಯಕ್ಕೆ ಜಮೀನಂತೂ ಸಿಗೋಲ್ಲ. ದಯವಿಟ್ಟು ಯಾರು ಕೇಳೋಕ್ಕೋಗ್ಬಿಡಿ. ನೋಡಿ, ಈಗೇನು ಜೂಮ್ ಮಾಡಿ ತೋರಿಸ್ತಾ ಇದೆ ಬೋರು, ಅದನ್ನು ನೀವು ನೀರಿದೆ ಬೋರಲ್ಲಿ, ಪವರ್ ಕನೆಕ್ಷನ್ ತಗೊಂಡು ಮೋಟ್ರ್ ಬಿಡ್ಕೋಬೇಕಾಗುತ್ತೆ. ಪವರ್ ಕನೆಕ್ಷನ್ ಕೂಡ ಹತ್ತಿರದಲ್ಲಿದೆ, ಸರ್ವಿಸ್ ಇದೆ. ಹೊಸ್ದಾಗಿ ಪವರ್ ಕನೆಕ್ಷನ್ನ ನೀವು ಮಾಡ್ಕೋಬೇಕಾಗುತ್ತೆ. ನಮಸ್ಕಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಧನ್ಯವಾದಗಳು.